ಶೀರ್ಷಿಕೆ ಮೋಜಿನ ಮಂಕಿ ಮೊಮೊ. ಹಸಿರಿನಿಂದ ಮುಚ್ಚಿರುವ ಕಾಡಿನಲ್ಲಿ ಮೊಮೊ ಎಂಬ ಒಂದು ಚಟುವಟಿಕೆಗಳಿಂದ ತುಂಬಿರುವ ಕೊಂಚ ಹುಡುಗಿ ಮಂಗನಿದ್ದುಕೊಂಡಿದ್ದ. ಮೊಮೊ ಅಂದರೆ ಗಟ್ಟಿಯಾದ ಕಸರತ್ತು, ಜಾಣ್ಮೆ ಹಾಗೂ ಯಾವಾಗಲೂ ಕುತೂಹಲದಿಂದ ತುಂಬಿರುತ್ತಾ ಇರುತ್ತಿದ್ದ. ಆದರೆ ಮೊಮೊಗೆ ಎಲ್ಲಿಂದಲಾದರೂ ನಗೆಯಾಡಿಸಲು ಇಷ್ಟ. ಒಂದು ಬಿಸಿಲು ಹೊತ್ತ ಬೆಳಿಗ್ಗೆ ಮೊಮೊಗೆ ಒಂದು ಗಜಬಜ್ ಆಲೋಚನೆ ಬಂತು. ಇಂದು ನಾನು ಮುಖ್ಯನ ಬಾಳೆಹಣ್ಣನ್ನು ಕದಿಯುತ್ತೀನಿ. ಮುಖ್ಯನೆಂದರೆ ದೊಡ್ಡ ಗೋರಿಲ್ಲ. ಅವನು ಅತಿಶಯ ಬುದ್ಧಿವಂತನು, ಆದರೆ ಅಷ್ಟು ತೀಕ್ಷ್ಣವೂ ಹೌದು. ಅವನ ಬಾಳೆಹಣ್ಣುಗಳು ತುಂಬಾ ಖ್ಯಾತಿ ಪಡೆದಿದ್ದವು. ಅದು ಬಂಗಾರದಂತೆ ಹೊಳೆಯುತ್ತಿದ್ದು, ಬಹಳ ರುಚಿಕರವಾಗಿದ್ದವು. ಯಾರೂ ಅವುಗಳ ಬಳಿಗೆ ಹೋಗಲು ಧೈರ್ಯವಿಲ್ಲ. ಆದರೆ ಮೊಮೊಗೆ ಮಾತ್ರ ಎದ್ದದ್ದೇನೂ ಅರ್ಥವಾಗುತ್ತಿಲ್ಲ. ಅವನು ಮರದಿಂದ ಮರಕ್ಕೆ ಜಿಗಿದು ಮುಖ್ಯನ ಛಾವಣಿಗೆ ತಲುಪಿದ. ನಿದ್ರಿಸುತ್ತಿದ್ದ ಗಿಳಿಗಳು, ನಿಶ್ಶಬ್ದವಾಗಿದ್ದ ಹಾವುಗಳು ಮತ್ತು ಘಾಸಿ ನಿದ್ರಿಸುತ್ತಿದ್ದ 2 ಕೋಪದ ಬಾಬೂನುಗಳನ್ನು ತಲುಪಿದ. ಅವನು ಬಾಳೆಹಣ್ಣುಗಳನ್ನು ಕಂಡು ಹೆಜ್ಜೆ ಹಾಕಿ ಹಿಡಿದ. ಆದರೆ ತಿರುಗಿ ಓಡೋ ಮೊದಲು ಮುಖ್ಯನ ಎದುರಿಗೆ ನಿಂತಿದ್ದ. ಸಣ್ಣ ಮಂಗ ಮುಖ್ಯನು ಗರ್ಜಿಸಿದ, ನೀನು ಕಳ್ಳನಂತೆ ಯಾಕೆ ತಿರುಗುತ್ತಿರುವೆ? ಮೊಮೊ ಕಂಗಾಲಾಗಿ ಬಾಳೆಹಣ್ಣುಗಳನ್ನು ಮುಂದೆ ಒಡ್ಡಿದ. ನನಗೆ ಅವು ರುಚಿ ಹೇಗಿರುತ್ತೆ ಎಂಬುದನ್ನು ಗೊತ್ತಾಗಬೇಕೆಂದಿತ್ತು. ಎಲ್ಲರೂ ಅದನ್ನು ಮಾಯಾಜಾಲದ ಹಣ್ಣುಗಳಂತೆ ಹೇಳುತ್ತಾರೆ. ಮುಖ್ಯನೂ ಒಂದಿಷ್ಟು ಸಮಯ ತಣ್ಣಗಾಗಿ ನೋಡುವಂತೆ ಮಾಡಿದ. ನಂತರ ಗೆಜ್ಜೆಗೆಜ್ಜೆ ನಗಿದ. ನೀನು ಧೈರ್ಯವಂತ, ಸತ್ಯವಂತನು ಕೂಡ, ಅವನು ಹೇಳಿದ. ಮುಂದೆ ಬೇಕಾದರೆ ಕೇಳು, ಕದಿಯಬೇಡ. ಅದರ ನಂತರದಿಂದ ಮೊಮೊ ಚಟುವಟಿಕೆಯ ಮಂಗ ಮಾತ್ರವಲ್ಲ, ಅವನು ಮುಖ್ಯನ ವಿಶೇಷ ಸಹಾಯಕರೂ ಆಗಿದ. ಈಗ ಅವನು ಕಾಡಿನ ಎಲ್ಲಾ ರಹಸ್ಯಗಳನ್ನು ಕಲಿಯುತ್ತಿದ್ದ ಮತ್ತು ಎಲ್ಲಾ ಬಾಳೆಹಣ್ಣುಗಳನ್ನು ಕೇಳಿಕೊಂಡು ಉಣ್ಣುತ್ತಿದ್ದ, ಕದಿಯದೆ.